ಯಾವ ವ್ಯಕ್ತಿ ಕೆಟ್ಟ ದಿನಗಳನ್ನು ತನ್ನ ಜೀವನದಲ್ಲಿ ನೋಡಿರುತ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟವನ್ನು ಬಯಸುವುದಿಲ್ಲ. ನಿನ್ನ ಜೀವನ ನೀನು ನೋಡ್ಕೋಬೇಕು. ನಾನು ನಂಬಿದವರಿಗೆ ಪ್ರಾಣ ಕೊಡುವ ಅಗತ್ಯ ಇಲ್ಲ. ಪ್ರಾಣ ಇರುವರು ನಂಬಿಕೆ ದ್ರೋಹ ಮಾಡದೆ ಕೆಲಸ ಸಾಕು. ಯಾವ ಸಂದರ್ಭ ಸಮಸ್ಯೆ ಉಂಟುತ್ತದೆಯೋ ಅದೇ ಸಮಯದಲ್ಲಿ ಅದೇ ಮುದ್ದಕ್ಕೂ ಪರಿಹಾರವೂ ಕೂಡ ಹುಟ್ಟುಕೊಂಡಿರುತ್ತೆ. ನೀನು ಕಾಯೋದು ತಾಳ್ಮೆನಿಂದ ಇರಬೇಕು. ಯಾರೋ ಒಬ್ಬ ವ್ಯಕ್ತಿಯ ಸಮಯಕ್ಕೆ ಕತ್ತಕ್ಕೆ ನಂಬಿಸಿ ಮೋಸ ಮಾಡುತ್ತಾನೋ ಅಂತಹ ಅವನಿಗೆ ಆ ಸಮಯವೇ ಒಂದು ಕತ್ತಕ ಪಾಠ ಕಲಿಸುತ್ತೆ. ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ. ಅದು ಒಳ್ಳೆಯತನವಾಗಲಿ ಅಥವಾ ಕೆಟ್ಟದಾಗಲಿ. ನೀನು ಯಾರಿಗೂ ಏನು ಉಪಯೋಗಿಸದೆ ಸುಮ್ಮನೆ ಇದ್ದ ಬಿಡಬೇಕು. ನೀನು ಉತ್ತಮವಾಗಿದ್ದರೂ ಕೆಲವು ನಿನ್ನನ್ನು ಯಾವತ್ತೂ ಇಷ್ಟಪಡಲ್ಲ. ಯಾಕೆಂದರೆ ನಿನ್ನೊಳಗಿರುವ ಪುಣ್ಯ ಆತ್ಮ ಅವರೊಳಗಿರುವ ರಾಕ್ಷಸತ್ವ ಅಲ್ಲಾಡಿಸುತ್ತಿರುತ್ತೆ. ಉತ್ತಮರ ಒಳ್ಳೆಯ ಆತ್ಮ ಕೆಟ್ಟವರ ರಾಕ್ಷಸತ್ವವನ್ನು ಕಪ್ಪಿಸುತ್ತೆ. ನೀನು ಹೇಗೆ ದುಡಿದರೂ ಆಡಿಕೊಳ್ಳುವ ಜನ ಇದ್ದೇ ಇರುತ್ತಾರೆ. ಅವರ ಮುಂದೆ ತಲೆ ಎತ್ತಿ ನಡೆಯಬೇಕು. ಆಗ ಅವರು ತಲೆ ಎತ್ತಿಸುತ್ತಾರೆ. ಎಲ್ಲ ಇರುವ ಏನು ಬೇಕೋ ಇದ್ದರೆ ಹೇಳಬಹುದು. ಅದು ಅವರವರ ಯೋಗ್ಯತೆಯನ್ನು ತೋರಿಸುತ್ತೆ. ಯೋಗವಿಲ್ಲದಲ್ಲಿ ಏನಿರುತ್ತೋ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಉದಾಹರಣೆಗೆ ಕೃಷ್ಣ ಸಂತ ತಾನೇ ಪರಮಾತ್ಮನಾಗಿದ್ರೂ ಮಹಾಭಾರತದ ಯುದ್ಧದಲ್ಲಿ ಕೂತರಿ ಉಳಿಸುವ ಸಾರಥಿಯಾಗಿದ್ದು. ಯಾರೋ ಒಬ್ಬ ಮನಸ್ಸಿಗೆ ನೋವು ಮಾಡುತ್ತಾರೆ ಅಂತ ನಿನ್ನ ಮನಸ್ಸನ್ನು ನೀನೇ ಹಾಳು ಮಾಡಬಾರದು. ನಿನ್ನ ನೋಯಿಸುವವರ ಬಗ್ಗೆ ಚಿಂತಿಸಬೇಡ. ಸಮಯ ಒಂದೇ ರೀತಿ ಇರಲ್ಲ. ನಿನ್ನನ್ನು ಆಲಿಸಿದವರು ಮುಂದೊಂದು ದಿನ ಆಳುವ ಸಮಯ ಬಂದೇ ಬರುತ್ತೆ. ಸಮಾಧಾನದಿಂದ ನೀನು ಕಾದು ನೋಡು. ದೇವರು ನಿನ್ನೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಲ್ಲ. ಎಷ್ಟು ಜನ ನಿನಗೆ ಜೊತೆ ನಿಯತ್ತಾಗಿರ್ತಾರೆ, ಎಷ್ಟು ಜನ ನಿನ್ನ ಜೊತೆ ನಡೆಸ್ತಾ ಇದ್ದಾರೆ ಎಂದು ನಿನಗೆ ತಿಳಿಸುವುದಕ್ಕೆ ಮಾತ್ರ. ನಿನ್ನ ಬದುಕಿನಲ್ಲಿ ಯಾರೇ ಆಟ ಆಗಲಿ, ಯಾರೇ ನಿನಗೆ ಮೋಸ ಮಾಡಲಿ, ಯಾರೇ ನಿನ್ನನ್ನು ವಂಚಿಸಲಿ ಅವನನ್ನು ಕಾಲಕ್ಕಿಂತ ಬಿಟ್ಟು ಅವರ ವಿರುದ್ಧ ನೀನು ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ನಿನಗಿಲ್ಲ. ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು. ನಿನ್ನನ್ನು ನೋವಿನಿಂದ ನರಳುವಂತೆ ಮಾಡಿದವರು ಕ್ರಮೇ ನಿನಗಿಂತ ಹೆಚ್ಚು ನೋವನ್ನು ಅನುಭವಿಸುತ್ತಾರೆ. ಅದೃಷ್ಟಶಾಲಿಯಾಗಿದ್ದರೆ ನೀನು ಅದನ್ನು ನಿನ್ನ ಕಣ್ಣಾರಿಂದ ನೋಡುತ್ತೀಯ. ಕೊನೆಗೆ ಒಂದು ಮಾತು, ಬದುಕಿನಲ್ಲಿ ನೀರಿನಂತೆ ಇರು, ನೀರಿನಂತೆ ಹರಿಯುತ್ತಲೇ ಇರು. ಕಸ ಕಲ್ಲು ಕಟ್ಟಿ ತಮ್ಮಷ್ಟಕ್ಕಿಂತ ತಾವೇ ಪಕ್ಕಕ್ಕೆ ಸರಿಯುತ್ತೆ. ಕರ್ಮದಲ್ಲಿ ಏಟು ತುಂಬ ಭಯಂಕರವಾಗಿರುತ್ತೆ. ರಾಜನು ಭಿಕ್ಷೆ ಬೇಡುವ ಪರಿಸ್ಥಿತಿ ಬರಬಹುದು. ಭಿಕ್ಷುಕನು ರಾಜನಾಗಿಯೇ ರಾಜದರ್ಬಾರವನ್ನು ಮಾಡಬಹುದು. ಆದ್ದರಿಂದ ನೀನು ಯಾರೊಂದಿಗೂ ಮೋಸ ಕಪಟ ವಂಚನೆ ಮಾಡಿ ಯಾರ ಆತ್ಮವನ್ನೂ ವಂಚಿಸಬೇಡ. ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.